ಮಧ್ಯಪ್ರಾಚ್ಯದಲ್ಲಿ ಯುದ್ಧ 35ನೇ ದಿನವೂ ಮುಂದುವರೆದಿದ್ದು ಇಸ್ರೇಲ್ ದಾಳಿಗೆ ಪ್ರತ್ಯುತ್ತರ ನೀಡ್ತಾ ಇರುವ ಇರಾನ್ ಸೆಂಟ್ರಲ್ ಇಸ್ರೇಲ್ ಮೇಲೆ ಬ್ಯಾಲಿಸ್ಟಿಕ್ ಮಿಸೈಲ್ ದಾಳಿ ನಡೆಸಿ ಹಲವು ಕಟ್ಟಡಗಳನ್ನು ಧ್ವಂಸ ಮಾಡಿದೆ. ಭೀಕರ ದಾಳಿಗೆ ಇಡೀ ಕಟ್ಟಡ ಹೊತ್ತಿ ಉರಿದಿದೆ. ಇರಾನ್ ದಾಳಿಗೆ ಪ್ರತಿಯಾಗಿ ಅಮೆರಿಕ ಇಸ್ರೇಲ್ ಕೂಡ ಜಂಟಿ ದಾಳಿ ಮಾಡ್ತಿದೆ. ಇರಾನ್ ಬ್ರಿಡ್ಜ್ನ ಅಮೆರಿಕ ಭೀಕರ ದಾಳಿ ಮಾಡಿ ಧ್ವಂಸಗೊಳಿಸಿದೆ. ಇರಾನ್ ಬೃಹತ್ ಸಂಪರ್ಕ ಸೇತುವೆಯನ್ನೇ ಬ್ಯಾಲಿಸ್ಟಿಕ್ ಮಿಸೈಲ್ ದಾಳಿ ಮಾಡಿ ಉಡಿಸ್ ಮಾಡಲಾಗಿದೆ. ಇನ್ನು ದಾಳಿ ಮಾಡಿದ ವಿಡಿಯೋವನ್ನ ಟ್ರಂಪ್ ಶೇರ್ ಮಾಡಿಕೊಂಡಿದ್ದು, ಇರಾನ್ನ ಬೃಹತ್ ಸೇತುವೆಯನ್ನ ಹೊಡೆದು ಹಾಕಿದ್ದೇವೆ, ಮತ್ತೊಮ್ಮೆ ಆ ಸೇತುವೆ ಬಳಸಲು ಆಗದಂತೆ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಇರಾನ್ ವಿರುದ್ಧ ಗೆದ್ದೆ ಎಂದು ಬೀಗುತ್ತಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಇರಾನ್ನ ಸೇನಾಪಡೆಯ ವಕ್ತಾರ ವಾರ್ನಿಂಗ್ ಕೊಟ್ಟಿದ್ದಾರೆ. ಟ್ರಂಪ್ಗೆ ಈ ಯುದ್ಧದಿಂದ ತಕ್ಕ ಪಾಠವನ್ನ ಕಲಿಸ್ತೇವೆ. ಮುಂದೆ ಟ್ರಂಪ್ ಬೇರೆ ಯಾವುದೇ ದೇಶದ ಜೊತೆಗೆ ಈ ರೀತಿಯ ಕೃತ್ಯಕ್ಕೆ ಕೈ ಹಾಕುವ ಯೋಚನೆಯನ್ನೂ ಕೂಡ ಮಾಡಬಾರದು, ಆ ರೀತಿ ಪಾಠ ಕಲಿಸ್ತೇವೆ ಅಂತ ಹೇಳಿದ್ದಾರೆ. ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಭಾರೀ ಸಮಸ್ಯೆಯಾಗಿದೆ. ಕಚ್ಚಾ ತೈಲ ಪೂರೈಕೆಯಲ್ಲಿ ವ್ಯತ್ಯಯವಾಗಿದೆ. ಈ ಹಿನ್ನೆಲೆ ಅನೇಕ ರಾಷ್ಟ್ರಗಳಲ್ಲಿ ಪೆಟ್ರೋಲ್, ಡೀಸೆಲ್ ದರ ಏರಿಕೆಯಾಗಿದೆ. ಈ ಮಧ್ಯೆ ಮಾಲ್ಡೀವ್ಸ್ ಭಾರತದಿಂದ ತೈಲ ಪಡೆಯಲು ಮುಂದಾಗಿದೆ. ಮಾಲ್ಡೀವ್ಸ್ನಲ್ಲಿ ಭಾರೀ ಸಮಸ್ಯೆ ಉಂಟಾಗಿದ್ದು, ನಮಗೆ ಕಚ್ಚಾ ತೈಲ ಕೊಡಿ ಅಂತ ಮಾಲ್ಡೀವ್ಸ್ ಭಾರತಕ್ಕೆ ಮನವಿ ಮಾಡಿದೆ. ಇನ್ನು ಈಗಾಗಲೇ ನೇಪಾಳ, ಭೂತಾನ್, ಶ್ರೀಲಂಕಾ, ಬಾಂಗ್ಲಾದೇಶಕ್ಕೆ ಭಾರತ ತೈಲ ಪೂರೈಕೆ ಮಾಡುತ್ತಿದೆ. ಗ್ಯಾಸ್ ಅಭಾವದ ಸುದ್ದಿಗಳನ್ನು ನೋಡೋಣ. ಗ್ಯಾಸ್ ಸಿಲಿಂಡರ್ ಸಿಗದೆ ಜನರು ಪರದಾಡ್ತಿದ್ದಾರೆ. ಇನ್ನೊಂದೆಡೆ ಆಟೋ ಚಾಲಕರಿಗೂ ಕೂಡ ಭಾರಿ ಸಮಸ್ಯೆಯಾಗಿದೆ. ಬೆಂಗಳೂರಿನ ವರ್ತೂರು ಕೋಡಿ ಸಮೀಪದಲ್ಲಿರುವಂತಹ ಗ್ಯಾಸ್ ಸ್ಟೇಷನ್ನಲ್ಲಿ ಗ್ಯಾಸ್ಗಾಗಿ ದುಪ್ಪಟ್ಟು ಹಣ ವಸೂಲಿ ಮಾಡಿರುವ ಆರೋಪ ಕೇಳಿಬಂದಿದೆ. ಪ್ರತಿ ಲೀಟರ್ ಆಟೋ ಗ್ಯಾಸ್ಗೆ 135 ರೂಪಾಯಿಗೆ ನಿಗದಿ ಮಾಡಲಾಗಿದೆ. ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ, ಬೇಕಿದ್ರೆ ಗ್ಯಾಸ್ ಹಾಕಿಸ್ಕೊಳ್ಳಿ, ಇಲ್ಲಾಂದ್ರೆ ನಡೀರಿ ಅಂತ ಬಂಕ್ ಸಿಬ್ಬಂದಿ ಉತ್ತರ ನೀಡ್ತಿದ್ದಾರಂತೆ. ಆಟೋ ಚಾಲಕರು ವಿಡಿಯೋ ಮಾಡ್ತಾ ಇದ್ದಂತೆ ಬಂಕ್ ಕ್ಲೋಸ್ ಮಾಡಲು ಸಿಬ್ಬಂದಿ ಮುಂದಾಗಿದ್ದಾರೆ. ಪ್ರತಿ ಆಟೋದಲ್ಲಿ 15 ಕೆಜಿ ಸಾಮರ್ಥ್ಯದ ಸಿಲಿಂಡರ್ ಇರಲಿದೆ. 15 ಕೆಜಿ ಸಾಮರ್ಥ್ಯದ ಸಿಲಿಂಡರ್ ಫುಲ್ ಆದರೆ ಸುಮಾರು 250ರಿಂದ 300 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಆದರೆ ಈಗ ಆಟೋಗಳಿಗೆ ಕೇವಲ 4 ಲೀಟರ್ ಗ್ಯಾಸ್ ಮಾತ್ರ ಹಾಕ್ತಿದ್ದಾರೆ. ನಾವು ಗಂಟೆಗಟ್ಟಲೆ ಕ್ಯೂ ನಿಂತರೂ ಕೂಡ ಸರಿಯಾಗಿ LPG ಸಿಗ್ತಿಲ್ಲ ಅಂತ ಆಟೋ ಡ್ರೈವರ್ಸ್ ಅಳಲನ್ನ ತೋಡ್ಕೊಂಡಿದ್ದಾರೆ. ಕಾಸಿದ್ರೂ ಕೂಡ ಗ್ಯಾಸ್ ಸಿಗ್ತಿಲ್ಲ, ನಮಗೆ ಗ್ಯಾಸ್ ಕೊಡ್ಸಿ ಸ್ವಾಮಿ, ಇಲ್ಲವಾದ್ರೆ ಹೊಟ್ಟೆಗೆ ತಣ್ಣೀರೇ ಬಟ್ಟೆ ಅಂತ ಆಟೋ ಡ್ರೈವರ್ಸ್ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ನವರಂಗ್ ಥಿಯೇಟರ್ ಬಳಿಯೂ ಕೂಡ ಪರಿಸ್ಥಿತಿ ವ್ಯತಿರಿಕ್ತವಾಗಿಲ್ಲ. 2 ಕಿಲೋಮೀಟರ್ನಷ್ಟು ದೂರ ಆಟೋ ಕ್ಯೂ ನಿಂತಿದೆ. ಇನ್ನು ಪೊಲೀಸ್ ಬಂದೋಬಸ್ತ್ನಲ್ಲಿ ಚಾಲಕರು ಗ್ಯಾಸ್ ಹಾಕಿಸಿಕೊಳ್ತಿದ್ದಾರೆ. ಗರಿಷ್ಠ 400 ರೂಪಾಯಿ ತನಕ ಮಾತ್ರ ಗ್ಯಾಸ್ ಹಾಕಿಸಿಕೊಳ್ಳಲು ಅವಕಾಶ ನೀಡಲಾಗಿದೆ. ಆಟೋ LPG ಬದಲು ಪೆಟ್ರೋಲ್ ಮೊರೆ ಹೋಗಲು ಚಾಲಕರು ಯಾಕೆ ಹೋಗ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆಗೆ ಆಟೋ ಚಾಲಕರು ಉತ್ತರಿಸಿದ್ದು, LPG ವರ್ಕೌಟ್ ಆದಷ್ಟು ಪೆಟ್ರೋಲ್ ವರ್ಕೌಟ್ ಆಗಲ್ಲ. ಮೊದಲು ಆಟೋ LPG ದರ ಲೀಟರ್ಗೆ 58 ರೂಪಾಯಿ ಇತ್ತು, ಆದರೆ ಈಗ LPGಗೆ ದರವು ಕೂಡ ಏರಿಕೆ ಆಗಿದೆ ಅಂದ್ರು. ಬಾಣಸವಾಡಿಯಲ್ಲೂ ಆಟೋ ಚಾಲಕರು ಗ್ಯಾಸ್ಗಾಗಿ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ. ನೂರಾರು ಆಟೋ ಚಾಲಕರು ಗ್ಯಾಸ್ ಬಂಕ್ ಮುಂದೆ ಕ್ಯೂ ನಿಂತಿದ್ದಾರೆ. ಗ್ಯಾಸ್ಗಾಗಿ ಬೃಹತ್ ಸಾಲೆ ಇದೆ. ಕಿಲೋಮೀಟರ್ ಗಟ್ಟಲೆ ಆಟೋಗಳ ಸಾಲಿದೆ. ಇನ್ನು ಆಟೋ ಗ್ಯಾಸ್ ಸಿಗದಿದ್ರೆ ನಾವು ಮನೆಗೆ ಖಾಲಿ ಹೋಗಬೇಕು, ಕಾಸಿಲ್ಲದೆ ಮನೆಗೆ ಹೋದ್ರೆ ಹೊಟ್ಟೆಗೆ ತಣ್ಣೀರ ಬಟ್ಟೆ ಅಷ್ಟೇ ಅನ್ನುವ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು JP ನಗರದ ಕೊತ್ತನೂರು ಬಳಿ ಆಟೋ ಗ್ಯಾಸ್ ಪಡೆಯಲು ಆಟೋಗಳು ಕ್ಯೂ ನಿಂತಿವೆ. ಸುಮಾರು ಅರ್ಧ ಕಿಲೋಮೀಟರ್ಗೂ ಅಧಿಕ ಕ್ಯೂ ನಿಂತಿದ್ದು, ಕ್ಯೂ ನಿಂತರೂ ಕೂಡ ಗ್ಯಾಸ್ ಸಿಗುತ್ತೆ ಅನ್ನೋ ವಿಶ್ವಾಸ ಇಲ್ಲ ಅಂತ ಡ್ರೈವರ್ಸ್ ಹೇಳ್ತಿದ್ದಾರೆ. ಅನೇಕ ಕಡೆಗಳಲ್ಲಿ ಇದೇ ಸಮಸ್ಯೆ ಆಗ್ತಾ ಇದೆ ಅಂತ ಆಟೋ ಡ್ರೈವರ್ಸ್ ಹೇಳ್ತಿದ್ದಾರೆ. ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್ನಿಂದಾಗಿ LPG ಗ್ಯಾಸ್ ಬಂಕ್ ಮಾಲೀಕರಿಂದ ಹೆಚ್ಚುವರಿ ಹಣ ವಸೂಲಿಯ ಆರೋಪ ಕೇಳಿಬಂದಿದೆ. ಮೈಸೂರಿನ ಟಿ ನರಸೀಪುರ ಪಟ್ಟಣದಲ್ಲಿರುವ LPG ಗ್ಯಾಸ್ ಬಂಕ್ ವಿರುದ್ಧ ಆರೋಪ ಕೇಳಿಬಂದಿದೆ. ಅಲ್ಲದೆ ಬಂಕ್ನಲ್ಲಿ ಚಾಮರಾಜನಗರ, ಕೊಳ್ಳೇಗಾಲ, ಯಳಂದೂರು ಭಾಗದ ಆಟೋಗಳಿಗೆ ಹೆಚ್ಚುವರಿ ಹಣ ಪಡೆದು ಗ್ಯಾಸ್ ಫಿಲ್ಲಿಂಗ್ ಮಾಡ್ತಿದ್ದಾರೆ. ಸ್ಥಳೀಯ ಆಟೋ ಡ್ರೈವರ್ಗಳಿಗೆ ಗ್ಯಾಸ್ ಕೊಡ್ತಿಲ್ಲ ಅಂತ ಆಟೋ ಚಾಲಕರು ಆರೋಪಿಸಿದ್ದಾರೆ. ಮೈಸೂರಿನಲ್ಲಿ ಬಂದ್ ಆಗಿದ್ದ LPG ಗ್ಯಾಸ್ ಬಂಕ್ ಓಪನ್ ಆಗಿದೆ. ನಿನ್ನೆ ಕೇವಲ 2 ಬಂಕ್ಗಳಲ್ಲಿ ಮಾತ್ರ LPG ಗ್ಯಾಸ್ ಸಿಗ್ತಾ ಇತ್ತು. ಇಂದು ಮತ್ತೆರಡು LPG ಗ್ಯಾಸ್ ಬಂಕ್ ಓಪನ್ ಆಗಿದ್ದು, ಇಂದು ಸಹಜ ಸ್ಥಿತಿಗೆ ಬಂದಿದ್ದು, ಗ್ಯಾಸ್ ಬಂಕ್ಗಳಲ್ಲಿ ಸುಗಮವಾಗಿ ಆಟೋ ಚಾಲಕರು ಗ್ಯಾಸ್ ತುಂಬಿಸಿಕೊಂಡು ಹೋಗ್ತಿದ್ದಾರೆ. ಕೋಲಾರದಲ್ಲೂ ಗ್ಯಾಸ್ ಪಡೆಯಲು ಆಟೋ ಚಾಲಕರು ಪರದಾಡ್ತಿದ್ದಾರೆ. ಕಳೆದ 3 ದಿನದಿಂದ ಬಂಕ್ಗಳಲ್ಲಿ ಆಟೋ ಗ್ಯಾಸ್ ಖಾಲಿಯಾಗಿದೆ. APMC ಮಾರುಕಟ್ಟೆ ಎದುರಿನ ಬಂಕ್ ಮುಂದೆ ಚಾಲಕರು ಪರದಾಡ್ತಿದ್ದಾರೆ. ನಿನ್ನೆ ರಾತ್ರಿ 8 ಗಂಟೆಯಿಂದಲೇ ಕ್ಯೂನಲ್ಲಿ ಆಟೋ ನಿಲ್ಲಿಸಿಕೊಂಡು ಜನ ಗ್ಯಾಸ್ಗಾಗಿ ಕಾಯ್ತಿದ್ದಾರೆ. ಗ್ಯಾಸ್ ಹಾಕಿಸಿಕೊಳ್ಳೋದಕ್ಕೆ 10 ಲೀಟರ್ ಮಿತಿ ನಿಗದಿಪಡಿಸಲಾಗಿದೆ. ಮಿತಿ ನಿಗದಿ ಮಾಡಿದ್ದಕ್ಕೆ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆಟೋ ಗ್ಯಾಸ್ ಸಮಸ್ಯೆಯಿಂದ ಜೀವನ ಕಷ್ಟಕರ ಅಂತ ಆಟೋ ಚಾಲಕರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ.
ಎಲ್ಪಿಜಿ ಗ್ಯಾಸ್ಗಾಗಿ ಆಟೋ ಚಾಲಕರು ಮಧ್ಯರಾತ್ರಿಯಿಂದಲೇ ಸಾಲುಗಟ್ಟಿ ನಿಂತಿರುವಂತಹ ಘಟನೆ ಕಲಬುರಗಿಯಲ್ಲಿ ನಡೆದಿದೆ. ಎಲ್ಪಿಜಿ ಗ್ಯಾಸ್ ಸಿಗದೆ ತುಂಬಾ ಕಷ್ಟ ಆಗ್ತಾ ಇದೆ. ನಾವು ಆಟೋ ಬಾಡಿಗೆ ಹೊಡೆದ್ರೆ ಮಾತ್ರ ನಮ್ಮ ಮನೆ ನಡೆಯುತ್ತೆ. ಕಳೆದ 15 ದಿನಗಳಿಂದ ನಮ್ಮ ಜೀವನ ನರಕ ಆಗ್ತಾ ಇದೆ. ಸರ್ಕಾರ ಅಭಾವ ಇಲ್ಲ ಅಂತ ಹೇಳ್ತಿದೆ, ಆದ್ರೆ ಕಲಬುರಗಿಯಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ. ಹೀಗಾಗಿ ಸರ್ಕಾರ ನಮಗೆ ಸಹಾಯ ಮಾಡಬೇಕು, ಇಲ್ಲದಿದ್ರೆ ಗ್ಯಾಸ್ ಕೊಡಿಸಬೇಕು ಅಂತ ಆಟೋ ಚಾಲಕರು ಆಗ್ರಹಿಸಿದ್ದಾರೆ. ಪೆಟ್ರೋಲ್ ದರವನ್ನು ಆಟೋ ಎಲ್ಪಿಜಿ ದರ ಮೀರಿಸಿದೆ. ಹುಬ್ಬಳ್ಳಿಯಲ್ಲಿ ಪ್ರತಿ ಲೀಟರ್ಗೆ ಬರೋಬ್ಬರಿ 105 ರೂಪಾಯಿಯಷ್ಟು ಈಗ ಹೆಚ್ಚಳ ಮಾಡಲಾಗಿದೆ. ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ 102 ರೂಪಾಯಿ 66 ಪೈಸೆ ಇದೆ. ಆದರೆ ಈಗ ಪೆಟ್ರೋಲ್ಗಿಂತನೂ ಎಲ್ಪಿಜಿ ದರ ಹೆಚ್ಚಾಗಿದ್ದು, ನಗರದ ಗೋಕುಲ್ ರಸ್ತೆಯಲ್ಲಿರೋ ಎಜಿಎಸ್ ಬಂಕ್ನಲ್ಲಿ ದುಬಾರಿ ದರವನ್ನು ನಿಗದಿಪಡಿಸಲಾಗಿದೆ. ಬೇಕಾಬಿಟ್ಟಿ ದರ ಏರಿಕೆ ಮಾಡ್ತಾ ಇರುವ ಬಂಕ್ಗಳ ವಿರುದ್ಧ ಆಟೋ ಚಾಲಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪುತ್ತೂರಿನಲ್ಲೂ ಎಲ್ಪಿಜಿ ಗ್ಯಾಸ್ ಹಾಕಿಸಿಕೊಳ್ಳಲು ಆಟೋ ಚಾಲಕರು ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ. ಪುತ್ತೂರಿನಲ್ಲಿರುವ 7 ಬಂಕ್ಗಳಲ್ಲಿ 1 ಬಂಕ್ನಲ್ಲಿ ಮಾತ್ರ ಗ್ಯಾಸ್ ಲಭ್ಯ ಇದೆ. ಹೀಗಾಗಿ ಗ್ಯಾಸ್ ಪಡೆಯಲು ಆಟೋ ಚಾಲಕರು ಪರದಾಡ್ತಿದ್ದು, ಒಂದೆಡೆ ಎಲ್ಪಿಜಿ ದರ ಬೆಲೆ ಏರಿದ್ರೆ ಮತ್ತೊಂದೆಡೆ ಹೆಚ್ಚು ಬಾಡಿಗೆ ನೀಡಲು ಪ್ರಯಾಣಿಕರು ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದ್ರು. ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ಎಲ್ಪಿಜಿ ಗ್ಯಾಸ್ ದರ ಏರಿಕೆಯಾಗಿರೋದಕ್ಕೆ ಆಟೋ ಚಾಲಕರು ಗೋಳಾಡಿದ್ದಾರೆ. ಹೀಗಾಗಿ ಗದಗದಲ್ಲಿ ಆಟೋ ಚಾಲಕರು ಸರ್ಕಾರಕ್ಕೆ ವಿಶೇಷ ಬೇಡಿಕೆಯನ್ನ ಇಟ್ಟಿದ್ದಾರೆ. 2 ಲೀಟರ್ ಪೆಟ್ರೋಲ್, 2 ಕೆಜಿ ಎಲ್ಪಿಜಿ ಗ್ಯಾಸ್ ಉಚಿತವಾಗಿ ಕೊಡಿ ಅಂತ ಆಗ್ರಹಿಸಿದ್ದಾರೆ. ಆಟೋ ಚಾಲಕರಿಗೆ ಸಮರ್ಪಕವಾಗಿ ಎಲ್ಪಿಜಿ ಗ್ಯಾಸ್ ಸಿಗ್ತಿಲ್ಲ. ದಿನದಿಂದ ದಿನಕ್ಕೆ ಗ್ಯಾಸ್ ರೇಟ್ ಕೂಡ ಜಾಸ್ತಿ ಆಗ್ತಿದೆ. ಹೀಗಾಗಿ ಸರ್ಕಾರ ಈಗಾಗಲೇ ಗ್ಯಾರಂಟಿ ಕೊಟ್ಟಿರುವ ರೀತಿಯಲ್ಲಿ ಅದೇ ರೀತಿಯಲ್ಲಿ ಬಿಪಿಎಲ್ ಕಾರ್ಡ್ ಹೊಂದಿದ ಆಟೋ ಚಾಲಕರಿಗೆ ಉಚಿತ ಎಲ್ಪಿಜಿ ಮತ್ತು ಪೆಟ್ರೋಲ್ ವಿತರಣೆ ಮಾಡಬೇಕು. ಗ್ಯಾಸ್ ದರ ಏರಿಕೆಯಿಂದ ಆಟೋ ಚಾಲಕರು ದುಡಿಮೆಗೆ ಭಾರಿ ಹೊಡೆತ ಬಿದ್ದಿದೆ. ಹೀಗಾಗಿ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡ್ತೇವೆ ಎಂದಿದ್ದಾರೆ. ಎಲ್ಪಿಜಿ ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ವಿರೋಧಿಸಿ ಕನ್ನಡ ಚಳುವಳಿಗಾರ ವಾಟಾಳ್ ಪಕ್ಷದ ನೇತೃತ್ವದಲ್ಲಿ ವಾಟಾಳ್ ನಾಗರಾಜ್ ಪ್ರತಿಭಟನೆ ನಡೆಸಲಿದ್ದಾರೆ. ಮಧ್ಯಾಹ್ನ 12:30ಕ್ಕೆ ಕೆಂಪೇಗೌಡ ಬಸ್ ನಿಲ್ದಾಣದ ಬಳಿ ಖಾಲಿ ಗ್ಯಾಸ್ ಸಿಲಿಂಡರ್ಗಳನ್ನು ಕತ್ತೆಯ ಮೇಲೆ ಇಟ್ಟು ಎಳೆಯುವಂತಹ ವಿನೂತನ ಚಳುವಳಿಯನ್ನು ನಡೆಸಲಿದ್ದಾರೆ. ಇದರ ಜೊತೆಗೆ ಅಡುಗೆ ಎಣ್ಣೆ, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ವಿರುದ್ಧವೂ ಕೂಡ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಲಿದ್ದಾರೆ. ಕೂಡಲೇ ಎಲ್ಪಿಜಿ ಗ್ಯಾಸ್ ಪೂರೈಕೆ ಹೆಚ್ಚಿಸಬೇಕು, ಇಲ್ಲದೇ ಇದ್ರೆ ತೀವ್ರ ಹೋರಾಟ ನಡೆಸಲಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಈಗ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತಹ ಸುದ್ದಿ. ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಕೈ ಹಿಡಿಯಲಿವೆ ಅಂತ ಕಾಂಗ್ರೆಸ್ನ ಹಿರಿಯ ಮುಖಂಡ ಎಸ್ಆರ್ ಪಾಟೀಲ್ ಹೇಳಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿರುವ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕೋದಕ್ಕೆ ಕಾತರರಾಗಿದ್ದಾರೆ. ಬಾಗಲಕೋಟೆ ನಗರ ಪ್ರದೇಶದಲ್ಲೂ ಕಾಂಗ್ರೆಸ್ ಮೇಲುಗೈ ಸಾಧಿಸಿದೆ. ಬಾಗಲಕೋಟೆ ಕ್ಷೇತ್ರ ನಮ್ಮ ಕಾಂಗ್ರೆಸ್ ಪಕ್ಷದ್ದು. 2 ಕ್ಷೇತ್ರದಲ್ಲೂ ಕಾಂಗ್ರೆಸ್ ಧೂಳಿಪಟ ಆಗಲಿದೆ ಅಂತ ಅವರು ಹೇಳಿದರು. ಬೈ ಎಲೆಕ್ಷನ್ ಕಣದಲ್ಲಿ ಸಚಿವ ಜಮೀರ್ ಅಹಮದ್ಗೆ ಭಾರಿ ಬೇಡಿಕೆ ಇದೆ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯಲ್ಲಿ ಅಲ್ಪಸಂಖ್ಯಾತ ಮತಗಳನ್ನು ಸೆಳೆಯಲು ಜಮೀರ್ ಪ್ರಚಾರ ಅನಿವಾರ್ಯವಾಗಿದೆ ಎನ್ನಲಾಗ್ತಾ ಇದೆ. ಸದ್ಯ ಕೇರಳ ಪ್ರವಾಸದಲ್ಲಿ ಜಮೀರ್ ಬ್ಯುಸಿಯಾಗಿದ್ದಾರೆ. ಪ್ರಚಾರದ ನಡುವೆ ರಾಜ್ಯ ನಾಯಕರು ಜಮೀರ್ಗೆ ಕಾಲ್ ಮಾಡಿದ್ದು ಪ್ರಚಾರಕ್ಕೆ ಆಗಮಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಈ ಹಿನ್ನೆಲೆ ದಾವಣಗೆರೆಯಲ್ಲಿ 1 ದಿನ, ಬಾಗಲಕೋಟೆಯಲ್ಲಿ 2 ದಿನ ಜಮೀರ್ ಪ್ರಚಾರ ಮಾಡಲಿದ್ದಾರೆ. ಬಾಗಲಕೋಟೆ ಚುನಾವಣಾ ಪ್ರಚಾರ ಸಭೆಯಲ್ಲಿ ಯತ್ನಾಳ್ ಭಾಷಣ ಮಾಡುತ್ತಾ ವೇದಿಕೆಯಲ್ಲಿದ್ದ ಬಿಜೆಪಿ ನಾಯಕರ ಕಾಲಿಳಿದಿದ್ದಾರೆ. ಈ ವೇಳೆ ಯತ್ನಾಳ್ ಮಾತಿಗೆ ಸಿಸಿ ಪಾಟೀಲ್, ಮುರುಗೇಶ್ ನಿರಾಣಿ ಬಿದ್ದು ನಕ್ಕಿದ್ದಾರೆ. ನಾನಂತೂ ಹಿಂದೂ ಸಮಾಜದ ಪ್ರತಿನಿಧಿ, ನಾನು ಒಂದು ಜಾತಿಯಲ್ಲಿ ಇಲ್ಲ, ನಾನು ಒಬ್ಬನೇ ಕೇಸರಿಯವನು, ಅವರೆಲ್ಲ ಬಿಜೆಪಿಯವರು, ನನ್ನ ಪಕ್ಷ ಜೆಸಿಬಿ, ನಾನು ಮುಂದೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಜೆಸಿಬಿ ರಾಷ್ಟ್ರೀಯ ಅಧ್ಯಕ್ಷನಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀನಿ. ಆಗ ಇವರೆಲ್ಲ ಪಾಪ ಯಾರು ಆರಿಸಿ ಬಂದಿರ್ತಾರೋ ಅವರಿಗೆಲ್ಲ ಸಚಿವ ಸಂಪುಟದಲ್ಲಿ ತಗೊಳ್ಳೋಕೆ ವಿಚಾರ ಮಾಡ್ತೀನಿ ಎಂದಿದ್ದಾರೆ. ಮುಂದೆ ವಿಚಾರ ಮಾಡ್ತೀನಿ, ಇಂಡಿಯಾದಾಗ ಸೇರ್ಬೇಕು ಬೇಡ ಚಿಂತೆ ಮಾಡ್ತೀನಿ. ನಾನು ಈಗ ಹ್ಯಾಂಗೆ ಬರ್ಬೇಕು ನಾವು. ಈ ಕುಮಾರಸ್ವಾಮಿ ಹೆಂಗೆ ಹೇಳ್ಕೊಳ್ಕಲ್ಲ 45 ತರದ್ದು ಮುಖ್ಯಮಂತ್ರಿ. ಇನ್ನು ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಯತ್ನಾಳ್ ಪ್ರಚಾರ ಮಾಡ್ತಿದ್ದಾರೆ. ಈ ಮಧ್ಯೆ ಚರಂತಿಮಠ ಸಹೋದರರ ಜಗಳದ ಬಗ್ಗೆ ಯತ್ನಾಳ್ ಲೇವಡಿ ಮಾಡಿದ್ದಾರೆ. ಎಲ್ಲರ ಮನೆಯಲ್ಲೂ ಅಣ್ಣ ತಮ್ಮಂದಿರು ಜಗಳ ಇರುತ್ತೆ. ಮಹಾಭಾರತದಲ್ಲೇ ಜಗಳ ಇತ್ತು, ಪಕ್ಷಾಂತರ ಇರ್ತಾ ಇತ್ತು. ಈಗ ನಾವೆಲ್ಲ ಎಷ್ಟೇ ಜಗಳವಾಡಿದ್ರು ಮತ್ತೆ ಒಂದೇ ವೇದಿಕೆಯಲ್ಲೇ ಇದೀವಲ್ಲ, ಹಾಗೆ ನೀವು ಕೂಡ ಒಂದಾಗ್ರಿ ಅಂತ ಹೇಳಿದ್ದಾರೆ. ಈಗ ರಾಜ್ಯದ ವಿದ್ಯಮಾನಗಳನ್ನು ನೋಡೋಣ. ನಿನ್ನೆ ರಾತ್ರಿ ಬೀಸಿದಂತಹ ಬಿರುಗಾಳಿಗೆ ರಸ್ತೆ ಮೇಲೆ ಬೃಹತ್ ಮರ ಬಿದ್ದಂತಹ ಘಟನೆ ಹಾವೇರಿ ರಾಣೆಬೆನ್ನೂರು ಸಂಪರ್ಕ ಕಲ್ಪಿಸುವ ತೋಟದ ಯಲ್ಲಾಪುರ ಬಳಿ ನಡೆದಿದೆ. ಇದರಿಂದಾಗಿ ರಾತ್ರಿ ಕೆಲ ಗಂಟೆ ಸಂಚಾರ ಬಂದ್ ಆಗಿತ್ತು. ಆದರೆ ಈಗ ಅಗ್ನಿಶಾಮಕ ದಳ ಸಿಬ್ಬಂದಿ ಆಗಮಿಸಿ ಮರ ಕಟ್ ಮಾಡಿ ರಸ್ತೆ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ.
ಗ್ರಾಮಕ್ಕೆ ಕಾಡಾನೆಗಳು ಲಗ್ಗೆ ಇಟ್ಟಿರುವಂತಹ ಘಟನೆ ಆನೇಕಲ್ ತಾಲೂಕಿನ ಚೂಡೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ರಾತ್ರಿ ವೇಳೆ ಗ್ರಾಮಕ್ಕೆ ನುಗ್ಗಿ ಗ್ರಾಮದಲ್ಲಿ ಕಾಡಾನೆಗಳು ರೌಂಡ್ಸ್ ಹೊಡೆದಿವೆ. ಕಳೆದೊಂದು ವಾರದಿಂದ ಗ್ರಾಮದ ಸುತ್ತಮುತ್ತ ಕಾಡಾನೆಗಳು ಬೀಡು ಬಿಟ್ಟಿದ್ದು ರೈತರ ಜಮೀನುಗಳಿಗೆ ನುಗ್ಗಿ ಬೆಳೆ ಹಾನಿ ಮಾಡ್ತಾ ಇವೆ. ಕಾಡಾನೆ ಹಾವಳಿಗೆ ಗ್ರಾಮಸ್ಥರು ಆತಂಕಗೊಂಡಿದ್ದು ಅರಣ್ಯ ಇಲಾಖೆಗೆ ಕಾಡಾನೆಗಳನ್ನು ಸೆರೆ ಹಿಡಿಯುವಂತೆ ಮನವಿ ಮಾಡಿದ್ದಾರೆ. ರಾಜ್ಯದ ವಾಹನ ಸವಾರರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಇನ್ಮುಂದೆ ಎಚ್ಎಸ್ಆರ್ಪಿ ನಂಬರ್ ಪ್ಲೇಟ್ ಕಡ್ಡಾಯವಿಲ್ಲ ಎನ್ನಲಾಗ್ತಾ ಇದೆ. ಎಚ್ಎಸ್ಆರ್ಪಿ ಅಳವಡಿಕೆಗೆ 1.41 ಕೋಟಿ ವಾಹನ ಸವಾರರ ನಿರಾಸಕ್ತಿ ತೋರಿದ್ದಾರೆ. ಯೋಜನೆ ಜಾರಿಯಲ್ಲೂ ಕೂಡ ಗೊಂದಲ ಉಂಟಾಗಿದ್ದು ಅನುಷ್ಠಾನದಲ್ಲೂ ಕೂಡ ವಿಫಲವಾಗಿದೆ. ಇದೀಗ ಸಾರಿಗೆ ಅಪರ ಆಯುಕ್ತರು ಮಾಹಿತಿ ನೀಡಿದ್ದು ಎಚ್ಎಸ್ಆರ್ಪಿ ಸದ್ಯಕ್ಕೆ ಕಡ್ಡಾಯ ಅಲ್ಲ ಅಂದಿದ್ದಾರೆ. ಕೋಲಾರದಲ್ಲಿ ಕಲ್ಲು ಗಣಿಗಾರಿಕೆಯ ರೂಲ್ಸ್ ಬ್ರೇಕ್ ಮಾಡಲಾಗಿದೆ. ಸಾಂಪ್ರದಾಯಿಕ ಕಲ್ಲು ಗಣಿಗಾರಿಕೆಯನ್ನು ದುರುಪಯೋಗ ಮಾಡಿಕೊಳ್ಳಲಾಗಿದೆ ಎನ್ನಲಾಗುತ್ತಿದೆ. ಮಾಲೂರಿನ ಚೇಕಲ್ ಹೋಬಳಿಯ ಸುಮಾರು 80 ಕಡೆ ಯಂತ್ರೋಪಕರಣಗಳ ಬಳಕೆ ಮಾಡಲಾಗುತ್ತಿದೆ. ಕಲ್ಲು ಕುಟುಕರಿಗೆ ಮಾನವೀಯತೆಯ ದೃಷ್ಟಿಯಿಂದ ಸರ್ಕಾರ ಅವಕಾಶ ಕೊಟ್ಟಿತ್ತು. ಆದರೆ ಯಂತ್ರೋಪಕರಣ ಬಳಸಬಾರದು ಅಂತ ನಿಯಮವನ್ನ ಹಾಕಲಾಗಿತ್ತು. ಸದ್ಯ ಈ ನಿಯಮವನ್ನು ಉಲ್ಲಂಘಿಸಿ ಯಂತ್ರೋಪಕರಣ ಬಳಸಿ ಹೆಚ್ಚಿನ ಕಲ್ಲು ತೆಗೆದು ಮಾರಾಟ ಮಾಡಲಾಗುತ್ತಿದೆ ಎನ್ನುವ ಆರೋಪ ಕೇಳಿಬಂದಿದೆ. ದಕ್ಷಿಣ ಕನ್ನಡದ ಸುಳ್ಯ ತಾಲೂಕಿನ ಬಾಳುಗೋಡು ಜನರ ಗೋಳು ಕೇಳೋರೇ ಯಾರೂ ಇಲ್ಲ ಎಂಬಂತಾಗಿದೆ. ದಟ್ಟ ಅರಣ್ಯದ ನಡುವೆ ಇರುವಂತಹ ಬಾಳುಗೋಡು ಗ್ರಾಮದ ಸಂಪರ್ಕ ಸಮಸ್ಯೆಯಾಗಿದೆ. ಹರಿಹರ ಪಳ್ಳತ್ಕ ಮತ್ತು ಬಾಳುಗೋಡು ರಸ್ತೆ ಹಾಳಾಗಿದೆ. ಭಾರೀ ಮಳೆ ಬಂದ್ರೆ ಸೇತುವೆ ಮೇಲೆ ನೀರು ನಿಂತು ಸಂಪರ್ಕ ಕಡಿತಗೊಳ್ಳುತ್ತದೆ. ಶಾಲಾ ಕಾಲೇಜುಗಳಿಗೆ ಆಸ್ಪತ್ರೆಗಳಿಗೆ ತೆರಳಲು ಜನರು ಸಂಕಷ್ಟ ಪಡಬೇಕಾದಂತಹ ಸ್ಥಿತಿ ಇದೆ. ಕೂಡಲೇ ಸಮಸ್ಯೆ ಬಗೆಹರಿಸುವಂತೆ ಸ್ಥಳೀಯರು ಒತ್ತಾಯಿಸುತ್ತಿದ್ದಾರೆ. ಇವತ್ತು ವಿಶ್ವ ಜಲ ದಿನ ಹಿನ್ನೆಲೆಯಲ್ಲಿ ಪ್ಲಾಸ್ಟಿಕ್ ಮುಕ್ತ ಅರಿವು ಕಾರ್ಯಕ್ರಮ ಮಾಡಲಾಗಿದೆ. ಬೆಳಗಾವಿಯ ನರಗುಂದಕರ್ ಭಾವೆ ವೃತ್ತದಲ್ಲಿ ಪಾಲಿಕೆಯಿಂದ ಅರಿವಿನ ಕಾರ್ಯಕ್ರಮ ಮಾಡಲಾಗಿದೆ. ಪ್ಲಾಸ್ಟಿಕ್ ಬಳಕೆ ಪರಿಸರಕ್ಕೆ ಹಾನಿಯುಂಟು ಮಾಡುತ್ತೆ. ಮೈಕ್ರೋ ಪ್ಲಾಸ್ಟಿಕ್ ಮಣ್ಣಿನ ಮೂಲಕ ನೀರು ಬಂದರೆ ಕ್ಯಾನ್ಸರ್, ಸಂತಾನಹೀನತೆ ಸಮಸ್ಯೆ ಉಂಟಾಗುತ್ತೆ ಅಂತ ಜನರಲ್ಲಿ ಜಾಗೃತಿ ಮೂಡಿಸಲಾಗಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಅಕ್ರಮವಾಗಿ ತಲೆ ಎತ್ತಿದಂತಹ ಹೋಮ್ ಸ್ಟೇಗಳಿಗೆ ಬೀಗ ಬಿದ್ದಿದೆ. ಬಂಡೀಪುರ ಸೂಕ್ಷ್ಮ ಅರಣ್ಯ ಪ್ರದೇಶದಲ್ಲಿ ಹೋಮ್ ಸ್ಟೇಗಳು ತಲೆ ಎತ್ತುತ್ತಾ ಇದ್ವು. ಈ ಹೋಮ್ ಸ್ಟೇಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ರೈತ ಸಂಘಟನೆಗಳು ಆಗ್ರಹಿಸಿತ್ತು. ಇದೀಗ ಡಿಸಿ ಆದೇಶದಂತೆ ಅಕ್ರಮ ಹೋಮ್ ಸ್ಟೇಗಳಿಗೆ ಬೀಗ ಬಿದ್ದಿದೆ. ಮಾಲೀಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಡಿಸಿ ಆದೇಶಿಸಿದ್ದಾರೆ. ಈಗ ರಾಜಕೀಯ ವಿದ್ಯಮಾನಗಳನ್ನು ನೋಡೋಣ. ಗ್ಯಾಸ್ ಸಮಸ್ಯೆ ವಿಚಾರವಾಗಿ ಕಲಬುರಗಿಯಲ್ಲಿ ಮಾತಾಡಿರೋ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ನಡೀತಾ ಇದೆ. ಜಗತ್ತಿನ ಅನೇಕ ದೇಶಗಳು ಲಾಕ್ಡೌನ್ ಮಾಡುವ ಸ್ಥಿತಿಗೆ ಬಂದಿದೆ. ಆದರೆ ಭಾರತದಲ್ಲಿ ಮಾತ್ರ ಗ್ಯಾಸ್ ಒಂದು ಬಿಟ್ಟರೆ ನಮ್ಗೆ ಏನು ತೊಂದರೆ ಆಗದ ಹಾಗೆ ಕೇಂದ್ರ ಸರ್ಕಾರ ನೋಡಿಕೊಂಡಿದೆ. ಭೀಕರ ಸನ್ನಿವೇಶ ಎದುರಾಗತ್ತೆ ಅನ್ನುವ ಸ್ಥಿತಿ ಇದೆ. ಅಂತಹ ಪರಿಸ್ಥಿತಿ ಬಂದಾಗ ಎಲ್ಲರೂ ಒಟ್ಟಾಗಿ ಎದುರಿಸಬೇಕಾಗಿದೆ ಅಂತ ಹೇಳಿದ್ದಾರೆ. ಪಂಚ ರಾಜ್ಯಗಳ ಚುನಾವಣಾ ಪ್ರಚಾರದ ಬ್ಯುಸಿ ಮತ್ತು ರಾಜ್ಯದಲ್ಲಿ ಬೈ ಎಲೆಕ್ಷನ್ ರಂಗೇರಿರುವ ಹೊತ್ತಿನಲ್ಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ರಾಜ್ಯಕ್ಕೆ ಆಗಮಿಸುತ್ತಿದ್ದಾರೆ. ಇಂದು ನೆಲಮಂಗಲದ ಬಿಜಿಎಸ್ ವಿಜ್ಞಾತಂ ಮೈದಾನದಲ್ಲಿ ನಡೆಯಲಿರುವ ಹಿಂದೂ ಧರ್ಮ ಆಚಾರ್ಯ ಸಭಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಧಾರವಾಡ ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣದ ತೀರ್ಪು ಏಪ್ರಿಲ್ 9ರಂದು ಪ್ರಕಟವಾಗಲಿದೆ. ಕೊಲೆ ಪ್ರಕರಣದ ವಿಚಾರಣೆ ನಡೆಸಿದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ವಿಚಾರಣೆ ಪೂರ್ಣಗೊಳಿಸಿ ತೀರ್ಪು ಕಾಯ್ದಿರಿಸಿದೆ. ಪ್ರಕರಣದಲ್ಲಿ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ 15ನೇ ಆರೋಪಿಯಾಗಿದ್ದು ತೀರ್ಪಿನ ಬಗ್ಗೆ ಆತಂಕ ಶುರುವಾಗಿದೆ. ಮಾಜಿ ಡಾನ್ ಮುತ್ತಪ್ಪ ರೈ ಮಗನಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಕಬ್ಬಂಪಾರ್ ಪ್ಲಾಟಿನಲ್ಲಿ ವಂಚನೆ ಕೇಸ್ ದಾಖಲಾಗಿದೆ. ಇನ್ನು ವಂಚನೆ ಕೇಸಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸ್ ನೋಟಿಸ್ ಕೊಟ್ಟರೂ ಕೂಡ ಕ್ಯಾರೆ ಅನ್ನದ ರಿಕ್ಕಿ ರೈ ರಷ್ಯಾಗೆ ಹಾರಿದ್ದಾರೆ. ಈ ಹಿನ್ನೆಲೆ ಲುಕೌಟ್ ನೋಟಿಸ್ ಕೊಡೋದಕ್ಕೆ ಪೊಲೀಸರು ಸಿದ್ಧತೆ ಮಾಡಿದ್ದಾರೆ ಎನ್ನಲಾಗಿದೆ. ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಆರೋಪ ಕೇಳಿ ಬಂದಿದೆ. ಮುಸ್ಲಿಂ ಯುವಕನನ್ನ ಹಿಡಿದು ಹಿಂದೂ ಸಂಘಟನೆ ಕಾರ್ಯಕರ್ತರು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಜಿಮ್ಗಳಲ್ಲಿ ಲವ್ ಜಿಹಾದ್ ಕೇಂದ್ರಗಳನ್ನಾಗಿ ಮಾಡಿಕೊಂಡಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿ ನಗರ ವಿಜಯನಗರ ನಿವಾಸಿ ಸಮೀರ್ನನ್ನ ಪೊಲೀಸರಿಗೆ ಹಿಂದೂ ಸಂಘಟನೆಗಳು ಒಪ್ಪಿಸಿವೆ. ಇದರಿಂದ ಕೋಪಗೊಂಡ ಸಮೀರ್ ಕುಟುಂಬದಿಂದ ಯುವತಿ ಮನೆಗೆ ನುಗ್ಗಿ ಗಲಾಟೆ ಮಾಡಲಾಗಿದೆ. ಸಮೀರ್ನನ್ನ ಅಪಹರಣ ಮಾಡಿದ್ದಾರೆ ಅಂತ ಗಲಾಟೆ ಮಾಡಿದ್ದಾರೆ. ಮನೆ ಮುಂದೆ ರಸ್ತೆ ನಿರ್ಮಾಣ ಮಾಡುವ ವಿಚಾರದಲ್ಲಿ ಮಾರಾಮಾರಿಯಾಗಿರುವಂತಹ ಘಟನೆ ಹಾಸನ ಜಿಲ್ಲೆ ಹಂಚಿನಹಳ್ಳಿಯಲ್ಲಿ ನಡೆದಿದೆ. ಇನ್ನು ಗಲಾಟೆ ವೇಳೆ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ನಡೆಸಿರುವ ಆರೋಪ ಕೇಳಿ ಬಂದಿದೆ. ಶಿವಕುಮಾರ್ ಕುಟುಂಬದ ಮೇಲೆ ಹಲ್ಲೆಗೊಳಗಾದ ಕುಮಾರ್ ಮತ್ತು ಸುಶೀಲಾ ಕುಟುಂಬ ಆರೋಪಿಸಿದ್ದು ನ್ಯಾಯಕ್ಕಾಗಿ ಹಾಸನ ಜಿಲ್ಲಾಧಿಕಾರಿಗೆ ಮನವಿ ಮಾಡಿದ್ದಾರೆ. ಸದ್ಯ ಎರಡೂ ಕುಟುಂಬಗಳು ದೊಣ್ಣೆ ರಾಡ್ಗಳಿಂದ ಹೊಡೆದಾಡಿಕೊಂಡಿರುವಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಅಕ್ರಮವಾಗಿ ಜಾನುವಾರುಗಳ ಸಾಗಾಟ ಮಾಡ್ತಾ ಇದ್ದ ಕಂಟೈನರ್ ಲಾರಿಯನ್ನ ಪುತ್ತೂರು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಾಹನದಲ್ಲಿ 18 ಜಾನುವಾರುಗಳನ್ನು ಸಾಗಾಟ ಮಾಡ್ತಾ ಇದ್ದ ವೇಳೆ ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿದ ಪೊಲೀಸರು ಕಡಬದ ನೂಜಿ ಬಾಳ್ತಿಲದ ಕನ್ವಾರೆ ಅನ್ನುವಲ್ಲಿ ವಾಹನವನ್ನು ವಶಕ್ಕೆ ಪಡೆದಿದ್ದಾರೆ.
ಟೋಕಿಯೋದಿಂದ ದೆಹಲಿಗೆ ಹೊರಟಿದ್ದ ಏರ್ ಇಂಡಿಯಾ ವಿಮಾನದಲ್ಲಿ ಪ್ರಯಾಣಿಕರೊಬ್ಬರಿಗೆ ತೀವ್ರ ಎದೆನೋವು ಕಾಣಿಸಿಕೊಂಡಿದೆ. ಈ ವೇಳೆ ವಿಮಾನದಲ್ಲಿದ್ದ ಮಣಿಪುರ ಮೂಲದ ವೈದ್ಯೆ ಲೋನಿ ಲಿರಿನಾ ಕೂಡಲೇ ಅಸ್ವಸ್ಥತೆಯ ನೆರವಿಗೆ ಧಾವಿಸಿದ್ದಾರೆ. ವಿಮಾನದಲ್ಲಿದ್ದ ಪ್ರಾಥಮಿಕ ಚಿಕಿತ್ಸಾ ಸಾಮಗ್ರಿಗಳನ್ನು ಬಳಸಿಕೊಂಡು ಚಿಕಿತ್ಸೆ ನೀಡಿದ್ದಾರೆ. ಸದ್ಯ ಚಿಕಿತ್ಸೆಯ ವಿಡಿಯೋ ವೈರಲ್ ಆಗಿದೆ. ಕಾರಿಗೆ ಟ್ರಕ್ ಡಿಕ್ಕಿ ಹೊಡೆದ ಪರಿಣಾಮ ಪಂಜಾಬ್ ಕಾಂಗ್ರೆಸ್ ಮುಖಂಡ ಸಾವನ್ನಪ್ಪಿರುವ ಘಟನೆ ಹರಿಯಾಣದ ಸೋನಿಪತ್ನ ಕುಂಡ್ಲಿ ಪ್ರದೇಶದಲ್ಲಿ ನಡೆದಿದೆ. ಕಾಂಗ್ರೆಸ್ ನಾಯಕ ಖುಷ್ಬಾಜ್ ಸಿಂಗ್ ಜತ್ತಣ್ಣ ಮೃತ ದುರ್ದೈವಿ. ಕುಂಡ್ಲಿ ಘಾಜಿಯಾಬಾದ್ ಪಲ್ವಾಲ್ ಎಕ್ಸ್ಪ್ರೆಸ್ ವೇಯಲ್ಲಿ ನಡೆದ ಅಪಘಾತದಲ್ಲಿ ಖುಷ್ಬಾಜ್ ಸಾವನ್ನಪ್ಪಿದ್ದಾರೆ. ಆಂಧ್ರಪ್ರದೇಶದ ತಿರುಪತಿ ವೆಂಕಟೇಶ್ವರ ದೇಗುಲಕ್ಕೆ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ಭೇಟಿ ನೀಡಿದ್ದಾರೆ. ತಿರುಮಲ ವೆಂಕಟೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಬೆಳ್ಳಂಬೆಳಿಗ್ಗೆ ಆಪ್ತ ಸಹಾಯಕ ಮತ್ತು ಸಿಬ್ಬಂದಿಯೊಂದಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. ದೇಶಾದ್ಯಂತ ಗುಡ್ ಫ್ರೈಡೆ ಆಚರಣೆ ಮಾಡಲಾಗುತ್ತಿದೆ. ಕ್ರೈಸ್ತ ಧರ್ಮೀಯರು ಚರ್ಚ್ಗೆ ಭೇಟಿ ಕೊಟ್ಟು ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ. ಗುಡ್ ಫ್ರೈಡೆ ಹಿನ್ನೆಲೆ ಪ್ರಧಾನಿ, ಉಪರಾಷ್ಟ್ರಪತಿ ಸೇರಿದಂತೆ ಗಣ್ಯ ನಾಯಕರು ಶುಭ ಹಾರೈಸಿದ್ದಾರೆ. ಟ್ವೀಟ್ ಮೂಲಕ ಪ್ರಧಾನಿ ಮೋದಿ ಶುಭ ಕೋರಿದ್ದು, ಗುಡ್ ಫ್ರೈಡೆ ಯೇಸು ಕ್ರಿಸ್ತನ ತ್ಯಾಗವನ್ನು ನೆನಪಿಸುತ್ತೆ. ಈ ದಿನ ಸಾಮರಸ್ಯ, ಸಹಾನುಭೂತಿ ಮತ್ತು ಕ್ಷಮೆಯ ಮೌಲ್ಯಗಳನ್ನು ತಿಳಿಸುತ್ತೆ ಅಂತ ಹೇಳಿದ್ದಾರೆ. ಐಪಿಎಲ್ ಮ್ಯಾಚ್ ಟಿಕೆಟ್ಗೆ ಸಖತ್ ಡಿಮ್ಯಾಂಡ್ ಇದ್ದು ಆರ್ಸಿಬಿ ಟಿಕೆಟ್ ಬ್ಲ್ಯಾಕಲ್ಲಿ ಸೇಲ್ ಮಾಡಲಾಗ್ತಾ ಇದೆ. ಪಾರದರ್ಶಕತೆ ಅಂತ ಹೇಳಿದ ಆರ್ಸಿಬಿ ಮಾತು ತಪ್ಪ ಅನ್ನುವ ಪ್ರಶ್ನೆ ಮೂಡಿದೆ. ಇದೇ ಭಾನುವಾರ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ಮತ್ತು ಚೆನ್ನೈ ನಡುವೆ ಹೈವೋಲ್ಟೇಜ್ ಐಪಿಎಲ್ ಪಂದ್ಯ ನಡೆಯಲಿದೆ. ಪಂದ್ಯದ ಹಿನ್ನೆಲೆ ಮೆಟ್ರೋ ಸಂಚಾರದ ಅವಧಿ ವಿಸ್ತರಣೆಯಾಗಿದೆ. ಐಪಿಎಲ್ 19ನೇ ಆವೃತ್ತಿಯ 6ನೇ ಪಂದ್ಯದಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ಧ ಸನ್ರೈಸರ್ಸ್ ಹೈದರಾಬಾದ್ ತಂಡ 65 ರನ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ. ಐಪಿಎಲ್ 19ನೇ ಆವೃತ್ತಿಯ 7ನೇ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಚೆನ್ನೈ ಚೆಪಾಕ್ ಮೈದಾನದಲ್ಲಿ ಪಂದ್ಯ ನಡೆಯಲಿದೆ.